ಎಸ್ಪೆಷಲಿ ಸ್ಕೂಲಲ್ಲಿ, ಕಾಲೇಜಲ್ಲಿ ಎಲ್ಲ ಹೇಳ್ಕೊಡೋದೇನಂತಂದ್ರೆ ಸಕ್ಸಸ್ ಅಂತಂದ್ರೆ ಒಂದು ಸ್ಟೇಬಲ್ ಜಾಬ್. ನೀನ್ ಬೇಗ ನಿನ್ ಓದನ್ ಕಂಪ್ಲೀಟ್ ಮಾಡು, ಓದನ್ ಕಂಪ್ಲೀಟ್ ಮಾಡಿ ಒಂದು ಜಾಬ್ ತಗೋ, ವಿಚ್ ಇಸ್ ಅ 9 to 5 ಜಾಬ್. ಆ ರೀತಿನೇ ಎಲ್ಲ ಹೇಳ್ತಾರೆ. ಆ ರೀತಿನೇ ನಾವು ಚಿಕ್ಕ ವಯಸ್ಸಿಂದ ಬೆಳ್ಕೊಂತ ಬಂದಿದೀವಿ. ಇವನ್ ನಮ್ ಸುತ್ತಮುತ್ತ ಆಗಿರ್ಬೋದು, ನಮ್ ಪೇರೆಂಟ್ಸ್ ಎಲ್ರು ಅದನ್ನೇ ಹೇಳ್ತಾರೆ ದಟ್ ವಾಟ್ ಇಸ್ ಸಕ್ಸಸ್ಫುಲ್ ಅಂತಂದ್ರೆ ಒಂದು ಡಾಕ್ಟರ್ ಆಗೋದು, ಒಂದು ಇಂಜಿನಿಯರ್ ಆಗೋದು ಅಂತ ಹೇಳಿ. ನಾವು ತುಂಬಾನೇ ಸಿಚುವೇಶನ್ಸ್ ಫೇಸ್ ಮಾಡ್ತಾ ಇದೀವಿ ರೈಟ್ ನಾವು. ತುಂಬಾ ಅನ್ಎಂಪ್ಲಾಯ್ಮೆಂಟ್ ಇದೆ. ತುಂಬಾ ಜನ ಅವ್ರು ಓದಿರೋದೇ ಏನು, ಅವ್ರ ಕೆಲಸ ಮಾಡ್ತಿರೋದೇ ಏನು. ಲಾಟ್ ಆಫ್ ಪೀಪಲ್ ಅವ್ರು ತುಂಬಾ ಚೆನ್ನಾಗಿ ಓದಿದ್ದಾರೆ, ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ, ಡಿಗ್ರಿ ಮಾಡಿದ್ದಾರೆ, ಡಬಲ್ ಡಿಗ್ರಿ ಮಾಡಿದ್ದಾರೆ. ಆದ್ರೂ ಕೂಡ ಅವ್ರಿಗೆ ಒಂದು ಜಾಬ್ ಸಿಕ್ಕಿರಲ್ಲ. ಇಲ್ಲ ಯಾವ್ದೋ ಒಂದು ಲೋ ಪೇಡ್ ಜಾಬ್ ಇರುತ್ತೆ. ಈ ರೀತಿ ತುಂಬಾ ಜನ ಡಿಗ್ರಿ ಮಾಡಿದ್ದಾರೆ, ಓದಿದ್ದಾರೆ ಚೆನ್ನಾಗಿ, ಬಟ್ ಆದ್ರೆ ಅವ್ರಿಗೆ ಸೂಟೇಬಲ್ ಆಗಿರುವಂತ ವರ್ಕ್ ಸಿಗ್ತಾ ಇಲ್ಲ. ಈ ರೀತಿ ಲಾಟ್ ಆಫ್ ಸಿಚುವೇಶನ್ಸ್ ಫೇಸ್ ಮಾಡ್ತಾ ಇದ್ದಾರೆ. ಹಾಯ್ ಎವ್ರಿ ಒನ್, ನಾನು ನಿಮ್ಮನು ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜರ್ನಿ ಆಫ್ಟರ್ ಫೇಲ್ಯೂರ್. ಇವತ್ತು ಲೆಟ್ಸ್ ಟಾಕ್ ಅಬೌಟ್ ಅ ವೆರಿ ಗುಡ್ ಟಾಪಿಕ್. ಇದು ಬಂದು ಫ್ರೀಲಾನ್ಸಿಂಗ್ ಅಂತ ಹೇಳಿ. ಅಗೇನ್ ಈ ಒಂದು ಕಂಪ್ಲೀಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಫ್ರೀಲಾನ್ಸಿಂಗ್ ಅಂದ್ರೆ ಏನು, ಯಾರ್ಯಾರೆಲ್ಲ ಈ ಫ್ರೀಲಾನ್ಸಿಂಗ್ ಮಾಡ್ಬೋದು, ಇದನ್ನೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಏನಕ್ಕೆ ನಾನು ಈ ಟಾಪಿಕ್ ಚೂಸ್ ಮಾಡ್ಕೊಂಡೆ, ಫಾರ್ ವಾಟ್ ರೀಸನ್ ನಾನು ಈ ಟಾಪಿಕ್ ನ ಪಿಕ್ ಮಾಡಿದೆ ಅನ್ನೋದನ್ನ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ತುಂಬಾ ರಿಜೆಕ್ಷನ್ಸ್ ಫೇಸ್ ಮಾಡಿದೀನಿ, ತುಂಬಾ ಫೇಲ್ಯೂರ್ಸ್ ನ ಫೇಸ್ ಮಾಡಿದೀನಿ. ಇಷ್ಟೆಲ್ಲ ನಾನು ರಿಜೆಕ್ಷನ್ಸ್ ಅಂಡ್ ಫೇಲ್ಯೂರ್ ಫೇಸ್ ಮಾಡ್ದಾಗ್ಲೂ ಕೂಡ ನಾನು ಒಂದೇ ಒಂದ್ ಮಾತ್ರ ನನ್ನ ಮೈಂಡಲ್ಲಿ ಇಟ್ಕೊಂಡಿದ್ದೆ ದಟ್ ನಾನು ಯಾವಾಗ್ಲೂ ರೀಸ್ಟಾರ್ಟ್ ಮಾಡ್ತಾ ಇದ್ದೆ. ಇಟ್ಸ್ ಓಕೆ, ನನ್ ಫೇಲ್ಯೂರ್ ಆದ್ರೂ ಪರವಾಗಿಲ್ಲ ಅಂತ ನಾನು ರೀಸ್ಟಾರ್ಟ್ ಮಾಡ್ತಾ ಇದ್ದೆ. ಇವತ್ತು ನಾನು ಅದೇ ರೀತಿ ಇನ್ನೊಂದನ್ನ ನನ್ನ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ ಮೈ ಕರಿಯರ್, ದಟ್ಸ್ ಫ್ರೀಲಾನ್ಸಿಂಗ್. ಸೊ 9 to 5 ಜಾಬ್ ತುಂಬಾನೇ ಚೆನ್ನಾಗಿರುತ್ತೆ, ಬಟ್ ನಂಗೆ ಆಗ್ತಾ ಇಲ್ಲ, 9 to 5 ಜಾಬ್ ಆಗ್ತಾ ಇಲ್ಲ ಅಂತಂದಾಗ ಎಲ್ರೂ ನೋ ಅಂತಾನೆ ಹೇಳಿದ್ರು ಹೊರತು ಯಾರು ಇಟ್ಸ್ ಓಕೆ, ನಾನ್ ನಿನ್ ಜೊತೆ ಇದ್ದೀನಿ, ಮಾಡು ಪರವಾಗಿಲ್ಲ, ಅದು ಸಕ್ಸಸ್ಫುಲ್ ಆದ್ರೂ ಪರವಾಗಿಲ್ಲ, ಫೇಲ್ಯೂರ್ ಆದ್ರೂ ಪರವಾಗಿಲ್ಲ ಅಂತ ಯಾರು ನನ್ ಜೊತೆ ಇದ್ದಿಲ್ಲ. ಸೊ ನಾವು ಕಮಿಂಗ್ ಬ್ಯಾಕ್ ಟು ಆರ್ ಟಾಪಿಕ್ ಫ್ರೀಲಾನ್ಸಿಂಗ್. ಸೊ ಫ್ರೀಲಾನ್ಸಿಂಗ್ ಬಂದ್ಬಿಟ್ಟು ಯಾರೆಲ್ಲ ಮಾಡ್ಬೋದು, ಏನು ಫ್ರೀಲಾನ್ಸಿಂಗ್ ಅಂದ್ರೆ ಅದನ್ನ ನಾನು ಇವತ್ತು ನಿಮ್ಗೆಲ್ರಿಗೂ ಹೇಳ್ತೀನಿ ಇನ್ ದಿಸ್ ಹೋಲ್ ವಿಡಿಯೋ. ಅಂಡ್ ಆಲ್ಸೋ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಗೆ ಇದು ಹೆಲ್ಪ್ಫುಲ್ ಆದ್ರೆ, ಇಲ್ಲ ನಿಮ್ ಫ್ರೆಂಡ್ಸ್ಗೆ ಹೆಲ್ಪ್ಫುಲ್ ಆದ್ರೆ ಪ್ಲೀಸ್ ಡೂ ಶೇರ್ ಅಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್. ಲೈಫ್ ಯಾವಾಗ್ಲೂ ನೀವ್ ಅನ್ಕೊಂಡಂಗೆ ಇರ್ಬೇಕು ಅಂತ ಏನಿಲ್ಲ. ಅದರದ್ದೇ ಆದಂತ ಓನ್ ಅಪ್ಸ್ ಆಗಿರ್ಲಿ, ಡೌನ್ಸ್ ಆಗಿರ್ಲಿ, ಅದಿದ್ದೇ ಇದೆ. ಬಟ್ ಆದ್ರೆ ಆ ಎಲ್ಲಾದ್ರಲ್ಲೂ ನೀವು ಅಷ್ಟು ಸತಿ ಬಿದ್ದಾಗ, ನೀವು ಫೇಲ್ ಆದಾಗ, ನೀವು ನಿಮ್ನ ನೀವು ಕ್ವಶನ್ ಮಾಡ್ಕೊಂಡಾಗ, ಇದೆಲ್ಲ ಅಷ್ಟು ಸತಿ ನೀವು ಬಿದ್ದಾಗ ನೀವು ಹೇಗೆ ಸ್ಟ್ರಾಂಗ್ ಆಗಿ ಎದೊಳ್ತೀರಾ ಅನ್ನೋದೇ ತುಂಬಾ ತುಂಬಾ ಇಂಪಾರ್ಟೆಂಟ್ ಲೈಫ್. ನಾನ್ ನನ್ನ ಜಾಬ್ನ ಯಾವತ್ತು ಫೋರ್ಸ್ಫುಲ್ ಆಗೇ ಮಾಡ್ತಾ ಇದ್ದೆ, ಇಷ್ಟಪಟ್ಟು ನಾನು ಮಾಡೇ ಇಲ್ಲ. ಟು ವಾಟ್ ಎವರ್ ರೀಸನ್, ಏನಾದ್ರೂ ರೀಸನ್ ಇರ್ಲಿ. ಐ ಹೋಪ್ ಅ ಲಾಟ್ ಆಫ್ ಯು ಪೀಪಲ್, ಆಡಿಯನ್ಸ್ ಕೂಡ ನೀವು ಫೇಸ್ ಮಾಡ್ತಾ ಇರ್ಬೋದು. ಸುಮಾರು ಜನಕ್ಕೆ ಅವ್ರು ಮಾಡ್ತಾ ಇರೋ ವರ್ಕ್ ಇಷ್ಟ ಇರಲ್ಲ. ಮೇ ಬಿ ಅವ್ರು ಶಿಫ್ಟ್ ಆಗ್ಬೇಕು ಅಂತ ಇರ್ತಾರೆ, ಇಲ್ಲ ಡೂಯಿಂಗ್ ಸಮಥಿಂಗ್ ಎಲ್ಸ್, ಇಲ್ಲ ಅವ್ರ ಡ್ರೀಮೇ ಏನೋ ಇರುತ್ತೆ, ಅವ್ರು ಎಲ್ಲೋ ವರ್ಕ್ ಮಾಡ್ತಾ ಇರ್ತಾರೆ. ಅ ಲಾಟ್ ಆಫ್ ಥಿಂಗ್ಸ್. ಈ ವಿಡಿಯೋ ಇವ್ರ ಎಲ್ರಿಗೂ. ನಾನು ಸಕ್ಸಸ್ ಅಂದ್ರೆ ಹಿಂಗೆ, ಸಕ್ಸಸ್ ಅಂದ್ರೆ ಹಂಗೆ, ಸಕ್ಸಸ್ಫುಲ್ ಪೀಪಲ್ ಅಂದ್ರೆ ಹಿಂಗೆ ಅಂತ ಕೇಳಿ ಕೇಳಿ ಸಾಕಾಗ್ಬಿಟ್ಟಿದೀನಿ. ಈ ಸತಿ ನಾನು ಸಕ್ಸಸ್ ಹಿಂದೆ ಹೋಗ್ತಾ ಇಲ್ಲ. ಈ ಸತಿ ನನ್ನ ಲೈಫ್ ನ ನನಗ್ ಬೇಕಾಗಿರೋ ತರ ಮಾಡ್ಕೊಳಕ್ಕೆ ನಾನು ಈ ಜರ್ನಿ ಸ್ಟಾರ್ಟ್ ಮಾಡಿದೀನಿ. ದಟ್ಸ್ ವೆನ್ ನಾನು ನನ್ನ ಯೂಟ್ಯೂಬ್ ಚಾನಲ್ ಕೂಡ ಸ್ಟಾರ್ಟ್ ಮಾಡಿದೆ. ದಟ್ಸ್ ವೆನ್ ನಾನು ಇನ್ನೊಂದು ಸ್ಟೆಪ್ ತಗೊಳ್ತಾ ಇದ್ದೀನಿ ಟುವರ್ಡ್ಸ್ ಎ ಫ್ರೀಲಾನ್ಸಿಂಗ್. ನಾನು 9 to 5 ಜಾಬ್ ಮಾಡ್ತಾ ಇದ್ದೆ. ನಾಟ್ ಬೈ ಲೈಕಿಂಗ್ ಇಟ್ ಆರ್ ಬೈ ಲವಿಂಗ್ ಇಟ್, ಇಟ್ ವಾಸ್ ಪ್ಯೂರ್ಲಿ ಬೈ ಫೋರ್ಸ್. ಸೊ ಈ ರೀತಿ 9 to 5 ಜಾಬ್ ನನ್ಗೆ ಏನಕ್ಕೆ ಇಷ್ಟ ಆಗಿಲ್ಲ, ಅದಕ್ಕೆ ಎಷ್ಟೊಂದು ರೀಸನ್ಸ್ ಇದಾವೆ ಅಂಡ್ ಆಲ್ ಆಫ್ ದಿಸ್. ಬಟ್ ನಾನು ಈ ರೀತಿ ನನ್ನ ಎಲ್ರಿಗೂ, ನನ್ನ ಸುತ್ತ ಇರೋರ್ಗೆ, ಸರೌಂಡಿಂಗ್ಗೆ ಹೋಗಿ ಹೇಳಿದಾಗ ದಟ್ ಐ ಆಮ್ ನಾಟ್ ಲೈಕಿಂಗ್ ಇಟ್, ನಾನೇನ್ ಮಾಡಲ್ಲ, ಮಾಡಬಾರ್ದು ಅನ್ಕೊಂಡಿದೀನಿ ಅಂದಾಗ ಎಲ್ರು ಹೇಳಿದ್ದು, ನಿಂಗೆ ಒಳ್ಳೆ ಸಂಬಳ ಬರ್ತಾ ಇದೆಯಲ್ಲ, ನೀನು ಚೆನ್ನಾಗೇ ಇದೆಯಲ್ಲ, ಯಾಕೆ ನೀನ್ ಬಿಡ್ಬೇಕು ಅಂತ ಅನ್ಕೊಂಡಿದ್ಯಾ, ಬೇಡ ಒಂದ್ ಸ್ಮಾಲ್ ಥಿಂಗ್ ಇಂದ ನೀನ್ ಡಿಸಿಷನ್ ಚೇಂಜ್ ಮಾಡ್ಕೊಂಬೇಡ, ಇಲ್ಲ ನೀನು ಹೋಗ್ಲೇಬೇಕು ಅಂತ ಹೇಳಿರೋರು ಸ್ವಲ್ಪ ಜನ ಇದಿಲ್ಲ ಅಂದ್ರೆ ಬೇರೆ ಯಾವ್ದು ಇಲ್ಲ, ನೀನ್ ಆಲ್ರೆಡಿ ಸಕ್ಸಸ್ಫುಲ್ ಆಗಿದ್ಯಾ ನಿನ್ ಲೈಫ್ ಅಲ್ಲಿ, ನೀನ್ ಮತ್ತೆ ಮತ್ತೆ ಏನಕ್ಕೆ ನೀನು ಸಕ್ಸಸ್ಫುಲ್ ಆಗಿಲ್ಲ ಅಂತ ಅನ್ಕೊಳ್ತಾ ಇದೀಯಾ ಅಂತ ಸ್ವಲ್ಪ ಜನ
ನೀನ್ ಆಲ್ರೆಡಿ ನಿನ್ ಡ್ರೀಮ್ಸ್ ನ ಸ್ವಲ್ಪ ಅಚೀವ್ ಮಾಡಿದ್ಯಾ, ಮತ್ತಿನ್ನೇನು ನೀನ್ ಇದನ್ನೇ ಮಾಡ್ಕೊಂಡು ಹೋಗು ಸಾಕು ಅಂತ. ಇನ್ ಸ್ವಲ್ಪ ಜನ ನಿನ್ ಲೈಫ್ ದ ಹೊಸ ಸ್ಟೆಪ್ ನೀನ್ ಸ್ಟೆಪ್ ಮಾಡ್ತಾ ಇದ್ಯಾ, ಇನ್ ಯಾಕೆ ಅಂತ ಹೇಳೋರು ಎಲ್ರು. ನಾನು ಕೇಳಿದ 10 ಪೀಪಲ್ ಅಲ್ಲಿ ನನ್ಗೆ 8 ಪೀಪಲ್ ಬೇಡ ಅಂತಾನೆ ಹೇಳಿದ್ರು. ಒಂದಿಬ್ರು ಮಾತ್ರ ಯಾಕೆ ಏನು ನೋಡು, ಇನ್ ಸ್ವಲ್ಪ ದಿನ ಟ್ರೈ ಮಾಡಿ ನೋಡು, ಆದ್ರೆ ಮಾಡು ಇಲ್ಲ ಅಂದ್ರೆ ಇಲ್ಲ, ಈ ರೀತಿನೇ ನನ್ಗೆ ಹೇಳಿದ್ರು. ನನ್ಗೆ ಆ ಒಂದು ಸ್ಟಾಗ್ನೆಂಟ್ ಜಾಬ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಐ ಫೀಲ್ಡ್. ಬಟ್ ನನ್ ಜರ್ನಿ ಯಾವಾಗ್ಲೂ ಟುವರ್ಡ್ಸ್ ಆಂಟರ್ಪ್ರಿನರ್ಶಿಪ್ ಇತ್ತು. ಬಟ್ ಆದ್ರೆ ನನ್ಗೆ ಅಲ್ಲಿ ಹೋಗಕ್ಕೆ ನನ್ಗೂ ಸ್ವಲ್ಪ ಇನ್ಸೆಕ್ಯೂರಿಟೀಸ್ ಇತ್ತು. ಅದ್ರ ಜೊತೆಗೆ ಲಾಟ್ ಆಫ್ ಥಿಂಗ್ಸ್ ಕನ್ಸ್ಟ್ರೈನ್ಸ್ ಕೂಡ ಇದೆ. ಸೊ ಹಂಗಾಗಿ ಐ ಆಮ್ ಸ್ಟಾರ್ಟಿಂಗ್ ಒನ್ ಮೋರ್ ಸ್ಟೆಪ್. ಆಸ್ ನನ್ ಅದನ್ನೆಲ್ಲ ಇವಾಗ ಬಿಟ್ಟು ನಾನು ಚೇಂಜಸ್ ಮಾಡ್ಕೊಂಡ್ರಿಂದ ಐ ಸ್ಟಾರ್ಟೆಡ್ ಮೈ ಯೂಟ್ಯೂಬ್ ಚಾನಲ್ ಆಲ್ಸೋ. ಅದ್ರ ಜೊತೆಗೆ ನಾವು ಐ ಆಮ್ ಸ್ಟಾರ್ಟಿಂಗ್ ಮೈ ನ್ಯೂ ಜರ್ನಿ ಇನ್ ಟು ಫ್ರೀಲಾನ್ಸಿಂಗ್. ಸೊ ನಾನ್ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ ಫ್ರೀಲಾನ್ಸಿಂಗ್ ಅಂದ್ರೆ ಏನು, ಯಾರ್ಯಾರೆಲ್ಲ ಫ್ರೀಲಾನ್ಸಿಂಗ್ ಮಾಡಬಹುದು, ಅಂಡ್ ಆಲ್ಸೋ ಹೇಗೆ ಈ ಫ್ರೀಲಾನ್ಸಿಂಗ್ ಹೆಲ್ಪ್ ಆಗುತ್ತೆ ಅನ್ನೋದು ನಾನು ಹೇಳ್ತೀನಿ. ಗೋಯಿಂಗ್ ಫಾರ್ವರ್ಡ್ ನನ್ನ ಫ್ರೀಲಾನ್ಸಿಂಗ್ ಜರ್ನಿ ಕೂಡ ನಿಮ್ ಎಲ್ರಿಗೂ ತೋರಿಸ್ತೀನಿ, ಹೌ ಐ ಸ್ಟಾರ್ಟ್ ಫ್ರಮ್ ಝೀರೋ ಅಂತ ಹೇಳಿ. ಫ್ರೀಲಾನ್ಸಿಂಗ್ ಜರ್ನಿ ಬಂದು ನಾನು ಅನ್ಕೊಂಡೇ ಇರ್ಲಿಲ್ಲ ನಾನು ಈ ರೀತಿ ಒಂದು ಜರ್ನಿಯಲ್ಲೂ ಇರ್ತೀನಿ, ನಾನು ಈ ರೀತಿ ಎಲ್ಲ ಮಾಡ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಕಪಲ್ ಆಫ್ ಮಂತ್ಸ್ ಬ್ಯಾಕ್. ಬಟ್ ನೋಡಿ ನಾನು ಮಾಡ್ತಾ ಇದ್ದೀನಿ, ಐ ಆಮ್ ಡೂಯಿಂಗ್ ಇಟ್. ಇಟ್ ಇಸ್ ಆಲ್ ಬಿಕಾಸ್ ನಾನು ಒಂದು ಸ್ಟೆಪ್ ತಗೊಂಡಿದ್ದೀನಿ, ಅದರಿಂದಾನೆ ಐ ಕಂಪ್ಲೀಟ್ಲಿ ನೋ ಅಂಡ್ ಐ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ಮೈ ಸೆಲ್ಫ್. ಸೊ ಫ್ರೀಲಾನ್ಸಿಂಗ್ ಅಂತ ಬಂದಾಗ ದೇರ್ ಆರ್ ಅಗೇನ್ ಎಷ್ಟು ಅಡ್ವಾಂಟೇಜಸ್ ಇದೆನೋ ಅದೇ ರೀತಿ ಸ್ವಲ್ಪ ಡಿಸ್ಅಡ್ವಾಂಟೇಜಸ್ ಇದೆ. ಏನ ಡಿಸ್ಅಡ್ವಾಂಟೇಜ್ ಅಂದ್ರೆ ನಿಮ್ಮ ಟೈಮ್ ನ ನೀವು ಫಸ್ಟ್ ಆಫ್ ಆಲ್ ಇಡೀ ಹೋಲ್ ಡೇ ಅಲ್ಲಿ 9 to 5 ಮಾತ್ರ ಜಾಬ್ ಮಾಡ್ಬೇಕಾಗುತ್ತೆ. ಬಟ್ ಫ್ರೀಲಾನ್ಸಿಂಗ್ ಅಲ್ಲಿ ಆ ರೀತಿ ಅಲ್ಲ, ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ನೀವು ಮಾಡ್ಬೇಕಾಗುತ್ತೆ. ಸೆಕೆಂಡ್, ನಿಮ್ಗೇನೋ ಕಾನ್ಸ್ಟೆಂಟ್ ಇನ್ಕಮ್ ಆರ್ ಕನ್ಸಿಸ್ಟೆಂಟ್ ಇನ್ಕಮ್. ಈಗ 9 to 5 ಜಾಬ್ ಮಾಡೋರು 30th ಆದ್ರೆ ಫಸ್ಟ್ ಗೆ ಅವ್ರಿಗೆ ಸ್ಯಾಲ್ರಿ ಬರುತ್ತೆ. ದಿಸ್ ಇಸ್ ಅಗೇನ್ ಡಿಪೆಂಡೆಂಟ್ ಆನ್ ಕ್ಲೈಂಟ್. ಸೊ ಇಲ್ಲಿ ಬರೀ ವರ್ಕ್ ಆಗೋದು ಯುವರ್ ಸ್ಕಿಲ್ ಅಂಡ್ ಯುವರ್ ಟ್ಯಾಲೆಂಟ್, ಅದೇ ಮೇನು. ಬಟ್ ಆದ್ರೆ ನಿಮ್ ಸ್ಕಿಲ್ಲು ನಿಮ್ ಟ್ಯಾಲೆಂಟ್ ನಿಮ್ ಹತ್ರ ಇದ್ದಾಗ ಯು ಆರ್ ಯುವರ್ ಓನ್ ಬಾಸ್. ಸೊ ಹಂಗಾಗಿ ನೀವು ಯಾವ್ದೋ ಒಂದು ಪರ್ಟಿಕ್ಯುಲರ್ ಯಾವ್ದೇ ಸ್ಕೆಡ್ಯೂಲ್ಸ್ ಫಾಲೋ ಮಾಡ್ಬೇಕಾಗಿಲ್ಲ, ಯಾವ ಮ್ಯಾನೇಜರ್ ಅಂಡರು ನೀವು ಕೆಲಸ ಮಾಡ್ಬೇಕಾಗಿಲ್ಲ, ಯಾರ ಮಾತು ನೀವು ಕೇಳ್ಬೇಕಾಗಿಲ್ಲ. ಅಫ್ಕೋರ್ಸ್ ಕ್ಲೈಂಟ್ ಹೇಳಿದ್ದೀನಿ ನೀವು ಕೇಳ್ಬೇಕು, ಬಟ್ ನಿಮ್ಗೆ ಅಲ್ಲಿ ಪಾರ್ಶಾಲಿಟಿಗಳಿರಲ್ಲ. ಸೊ ಆ ಲಾಟ್ ಆಫ್ ದಿಸ್ ಎಲ್ಲ ನೀವು ಸೇವ್ ಮಾಡ್ಬೋದು ಇನ್ ಫ್ರೀಲಾನ್ಸಿಂಗ್. ವಾಟ್ ಈಸ್ ಫ್ರೀಲಾನ್ಸಿಂಗ್? ಫ್ರೀಲಾನ್ಸಿಂಗ್ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ನಿಮ್ಮ ಸ್ಕಿಲ್ ನ ಇಟ್ಕೊಂಡು ನೀವು ವರ್ಕ್ ಮಾಡೋದು, ಜಸ್ಟ್ ವಿತ್ ಯುವರ್ ಲ್ಯಾಪ್ಟಾಪ್, ಎನಿವೇರ್ ಫ್ರಮ್ ಎನಿ ಪ್ಲೇಸ್ ಇರಬಹುದು. ದಟ್ಸ್ ಕಾಲ್ಡ್ ಫ್ರೀಲಾನ್ಸಿಂಗ್. ಸೊ ಒಂದು ರಿಕ್ವೈರ್ಮೆಂಟ್ ಇರುತ್ತೆ, ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡೋದಾಗಿರ್ಲಿ, ಒಂದು ಲೋಗೋ ಕ್ರಿಯೇಟ್ ಮಾಡ್ಕೊಡೋದಾಗಿರ್ಲಿ, ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಡೋದಾಗಿರ್ಲಿ, ಆರ್ ಸೋಷಿಯಲ್ ಮೀಡಿಯಾ ಇಲ್ಲ ಒಂದು ಬಿಸ್ನೆಸ್ಗೆ ಹೆಲ್ಪ್ ಮಾಡೋದಾಗಿರ್ಲಿ. ಸೊ ಇದೆಲ್ಲ ಕಮ್ಸ್ ಅಂಡರ್ ದೋಸ್ ಥಿಂಗ್ಸ್. ಅದು ಬಿಟ್ಟು ಟೀಚಿಂಗು ಇವೆಲ್ಲಾನು ಫ್ರೀಲಾನ್ಸಿಂಗ್ ಅಲ್ಲಿ ಬರುತ್ತೆ. ದೇರ್ ಆರ್ ಎನ್ ನಂಬರ್ ಆಫ್ ಥಿಂಗ್ಸ್ ಫ್ರೀಲಾನ್ಸಿಂಗ್ ಅಲ್ಲಿ ಬರೋದು, ಅದನ್ನು ನಾನು ಹೇಳ್ತೀನಿ ಇನ್ ದಿ ಅಪ್ಕಮಿಂಗ್ ವಿಡಿಯೋಸ್. ಏನೆಲ್ಲ ಇರುತ್ತೆ, ಏನೆಲ್ಲ ಮಾಡ್ಬೋದು ಫ್ರೀಲಾನ್ಸಿಂಗ್ ಅಲ್ಲಿ, ಅದಕ್ಕೆ ಯಾವ್ಯಾವ ಆಪ್ಸ್ ಹೆಲ್ಪ್ ಆಗುತ್ತೆ, ಏನೇನೆಲ್ಲ ಇದೆ ಅಂತ ನಾನು ಎವ್ರಿಥಿಂಗ್ ನಾನು ಗೈಡ್ ಮಾಡ್ತೀನಿ. ಇಫ್ ಯು ಆರ್ ಒನ್ ಆಫ್ ದೋಸ್, ನೀವು ಅದನ್ನ ಫಾಲೋ ಮಾಡ್ಬೋದು. ಫ್ರೀಲಾನ್ಸಿಂಗ್ ನ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಒಂದು 9 to 5 ಜಾಬ್ ಅಲ್ದಿರಾ ನಿಮ್ಮ ಓನ್ ಸ್ಕಿಲ್ ಬೇಸ್, ನಿಮ್ಗೆ ಏನ್ ಸ್ಕಿಲ್ ಇದೆ ಅದನ್ನ ನೀವು ಶೋಕೇಸ್ ಮಾಡ್ಕೊಳ್ತಾ, ಅದ್ರ ರಿಕ್ವೈರ್ಮೆಂಟ್ ಏನಿದೆ ಅದನ್ನ ನೀವು ಮಾಡ್ಕೊಂಡ್ ಕೊಟ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಕ್ಲೈಂಟ್ ಬಂದು ಪೇ ಮಾಡ್ತಾರೆ. ಹೂಎವರ್ ಇಟ್ ಮೈಟ್ ಬಿ, ಯಾರಾದ್ರೂ ಇರಬಹುದು. ಸೊ ಅದಕ್ಕೆ ಫ್ರೀಲಾನ್ಸಿಂಗ್ ಅಂತ ಹೇಳ್ತಾರೆ. ಅದಕ್ಕೆ ನೀವು ಎಲ್ಲಾದ್ರೂ ಕುತ್ಕೊಂಡು ಮಾಡ್ಬೋದು, ಎಲ್ಲಿಂದ ಆದ್ರೂ ಮಾಡ್ಬೋದು, ಜಸ್ಟ್ ನಿಮ್ ಲ್ಯಾಪ್ಟಾಪ್ ಅಲ್ಲಿ ಮಾಡೋದನ್ನ ಫ್ರೀಲಾನ್ಸಿಂಗ್ ಅಂತ ಹೇಳ್ತಾರೆ. ಅದರಲ್ಲಿ ಎಷ್ಟೊಂದು ಫ್ರೀಲಾನ್ಸಿಂಗ್ ಇದೆ, ಫ್ರಮ್ ಟೀಚಿಂಗ್ ಟು ಹೆಲ್ಪಿಂಗ್ ದೆಮ್ ಇನ್ ದೇರ್ ಸೋಷಿಯಲ್ ಮೀಡಿಯಾ ಆಗಿರಬಹುದು, ಇಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ವೆಬ್ಸೈಟ್ ಡೆವಲಪ್ಮೆಂಟ್ ಆಗಿರಬಹುದು, ಗ್ರಾಫಿಕ್ ಡಿಸೈನ್ ಆಗಿರಬಹುದು. ಆ ರೀತಿ ಹೇಳ್ಕೊಂತ ಹೋದ್ರೆ ಎಷ್ಟೊಂದಿದೆ. ಯಾರೆಲ್ಲ ಫ್ರೀಲಾನ್ಸಿಂಗ್ ಮಾಡಬಹುದು? ಹಾನೆಸ್ಟ್ಲಿ ನಾನೇನ್ ಹೇಳ್ತೀನಿ ಅಂತಂದ್ರೆ, ಯಾರಿಗೆಲ್ಲ ಸ್ಕಿಲ್ಸ್ ಬರುತ್ತೆ ಅವ್ರು ಎಲ್ರೂ ಫ್ರೀಲಾನ್ಸಿಂಗ್ ಮಾಡಬಹುದು. ಇದಕ್ಕೊಂದು ಡಿಗ್ರಿ ಹೋಲ್ಡರೇ ಮಾಡಬೇಕು ಆ ರೀತಿ ಎಲ್ಲ ಏನು ಸ್ಪೆಸಿಫಿಕೇಶನ್ಸ್ ಇಲ್ಲ. ಒಂದು ಸ್ಟೂಡೆಂಟ್ ಆಗಿರ್ಬೋದು, ಒಂದು ಹೋಮ್ ಮೇಕರ್ ಆಗಿರಬಹುದು, ಇವನ್ ಒಬ್ರು 9 to 5 ಜಾಬ್ ಮಾಡ್ತಾ ಇರೋರು ಆಗಿರಬಹುದು, ಎಲ್ರೂ ಮಾಡ್ಬೋದು ಫ್ರೀಲಾನ್ಸಿಂಗ್. ಜಸ್ಟ್ ಏನಂತಂದ್ರೆ ಸ್ಕಿಲ್ ಗೊತ್ತಿರಬೇಕು ಅಷ್ಟೇ. ಅಂಡ್ ಆ ಸ್ಕಿಲ್ಲು ಇನ್ನೊಬ್ರು ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು. ಅದು ಮಾಡಿದ್ರೆ ನೀವೊಂದು ಫ್ರೀಲಾನ್ಸರ್ ಆಗಬಹುದು ಅಂಡ್ ನಿಮ್ಗೆ ಡೈರೆಕ್ಟ್ ಆಗಿ ಕ್ಲೈಂಟ್ ಪೇ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ.
ಇದರಲ್ಲಿ ಒಂದಷ್ಟು ಫ್ರೀಲಾನ್ಸಿಂಗ್ ವರ್ಕ್ಸ್ ಯಾವ್ಯಾವ ತುಂಬಾ ಪಾಪ್ಯುಲರ್ ಇದೆ ಅಂತಂದ್ರೆ ಗ್ರಾಫಿಕ್ ಡಿಸೈನಿಂಗು, ವಿಡಿಯೋ ಎಡಿಟಿಂಗು, ಮತ್ತೆ ವರ್ಚುವಲ್ ಅಸಿಸ್ಟೆನ್ಸ್, ಮತ್ತೆ ಈ ಚಾಟ್ ಸಪೋರ್ಟ್ ಹತ್ರ ಎಲ್ಲ ಹೇಳ್ತಾರಲ್ಲ ಅದು, ಅಡ್ಮಿನ್ ವರ್ಕ್ ಆಗಿರಬಹುದು, ಟೀಚಿಂಗ್ ವರ್ಕ್ ಎಸ್ಪೆಷಲಿ ಲಾಟ್ ಆಫ್ ಟೀಚಿಂಗ್ ವರ್ಕ್ ನೀವು ಫ್ರೀಲಾನ್ಸಿಂಗ್ ಅಲ್ಲಿ ಮಾಡಬಹುದು. ಅದು ಅಲ್ದಿರ ಡಿಜಿಟಲ್ ಮಾರ್ಕೆಟಿಂಗ್ ಫ್ರೀಲಾನ್ಸಿಂಗ್ ಮಾಡ್ಬೋದು, ಕೌನ್ಸಿಲಿಂಗ್ ಫ್ರೀಲಾನ್ಸಿಂಗ್ ಮಾಡ್ಬೋದು, ಆ ತರ ಹಲವಾರು ಇದೆ. ಬಟ್ ಮೋಸ್ಟ್ ಪಾಪ್ಯುಲರ್ ಬಂದು ಇದು. ಸೊ ಫ್ರೀಲಾನ್ಸಿಂಗ್ ಇಂದ ನಮ್ಗೇನ್ ಬೆನಿಫಿಟ್ ಅಂತಂತಂದ್ರೆ, ಫ್ರೀಲಾನ್ಸಿಂಗ್ ಮೇನ್ಲಿ ದ ಫಸ್ಟ್ ಬೆನಿಫಿಟ್ ಬಂದು ನೀವು ಎಲ್ಲಿಂದ ಆದ್ರೂ ಕೆಲಸ ಮಾಡಬಹುದು, ಎನಿವೇರ್ ಅಂತ ಹೇಳಿ. ಎರಡನೇದು, ಫ್ರೀಲಾನ್ಸಿಂಗ್ ಬಂದು ನಿಮ್ಗೆ ಆ ವರ್ಕ್ ನೀವು ಮುಗಿಸಿದ್ಮೇಲೆ ನಿಮ್ಗೆ ಆವಾಗ್ಲೇ ನಿಮ್ಗೆ ಪೇಮೆಂಟ್ ಆಗ್ಬಿಡುತ್ತೆ. ಸೊ ಇಟ್ಸ್ ನಾಟ್ ದಟ್. ಅಂಡ್ ಹಲವಾರು ಟೈಮು ನೀವು ಅಡ್ವಾನ್ಸ್ ಪೇಮೆಂಟ್ಸ್ ಕೂಡ ತಗೊಳ್ಬಹುದು ಟು ಸ್ಟಾರ್ಟ್ ದ ವರ್ಕ್, ಪಾರ್ಷಿಯಲ್ ಪೇಮೆಂಟ್ಸ್ ಅಂತ ಹೇಳಿ. ಸೊ ದಟ್ ನಿಮ್ಗೆ ಯಾವುದೇ ರೀತಿ ವೇಟ್ ಮಾಡೋ ಹಂಗಿಲ್ಲ ಟಿಲ್ ದಿ ಎಂಡ್ ಆಫ್ ದ ಮಂತ್ ದಟ್ ನಂಗೆ ಈ ಸ್ಯಾಲ್ರಿ ಬರುತ್ತೆ. ಫ್ಲೆಕ್ಸಿಬಿಲಿಟಿ ಸಿಗುತ್ತೆ ಬಿಕಾಸ್ ನೀವ್ ಯಾವ ಟೈಮಲ್ಲಿ ಅನ್ಕೊಳ್ತಿರೋ ಆ ಟೈಮಲ್ಲಿ ವರ್ಕ್ ಮಾಡ್ಬೋದು. ಸೊ ಯಾವುದೇ ರೀತಿ ಪರ್ಟಿಕ್ಯುಲರ್ ಆಗಿ ಒಂದ್ ಸ್ಕೆಡ್ಯೂಲ್ ಮೇಂಟೈನ್ ಮಾಡ್ಕೊಂತ 9 ಇಂದ 5 ವರ್ಗು ಆ ರೀತಿ ಏನೂ ಇರೋದಿಲ್ಲ. ಅದು ಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ಇದರಲ್ಲಿ ತುಂಬಾ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ನ ನೋಡ್ಬೋದು. ಯಾಕೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ 9 to 5 ಜಾಬ್ ಅಲ್ಲಿ ಒಂದು ಟಾಸ್ಕ್ ಅಸೈನ್ ಮಾಡ್ತಾರೆ, ಅದನ್ನ ನೀವು ಮಾಡ್ಬೇಕಾಗತ್ತೆ. ಅಂಡ್ ಅಟ್ ದಿ ಎಂಡ್ ಆಫ್ ದ ಡೇ ನೀವು ಅಲ್ಲಿಂದ ಆಚೆ ಬರ್ತೀರಾ. ಅದಾದ್ಮೇಲೆ ನಿಮ್ ಮನೆ ಅದು ಇದು ಎಲ್ಲ ಇರುತ್ತೆ. ಬಟ್ ಇಲ್ಲಿ ನಿಮ್ ಮನೆ ಎಲ್ಲ ನೋಡ್ಕೊಂತ, ಇವನ್ ನಿಮ್ ಮಕ್ಳು ಏನಾದ್ರು ಇದ್ರೆ, ಇಫ್ ಯು ಆರ್ ಹೋಮ್ ಮೇಕರ್, ನಿಮ್ ಮಕ್ಳು ನೋಡ್ಕೊಂತ ಜಸ್ಟ್ ಒಂದು 4-5 ಅವರ್ಸ್ ನೀವು ಇದಕ್ಕೆ ಸ್ಪೆಂಡ್ ಮಾಡ್ಬೇಕು. ಬಟ್ ಅದಕ್ಕೆ ಫಸ್ಟ್ ನೀವು ಸ್ಕಿಲ್ ಬಿಲ್ಡ್ ಮಾಡ್ಕೊಳ್ಬೇಕು. ನೀವು ಪರ್ಟಿಕ್ಯುಲರ್ ಯಾವ ಫೀಲ್ಡ್ ಅಲ್ಲಿ ಹೋಗ್ತೀರಾ ಇನ್ ಫ್ರೀಲಾನ್ಸಿಂಗ್ ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಆ ಸ್ಕಿಲ್ ಗೊತ್ತಿದ್ರೆ ನೀವು ಅದ್ರಲ್ಲಿ ಹೋಗಬಹುದು. ನೀವು ಮಲ್ಟಿಪಲ್ ಇನ್ಕಮ್ ಸ್ಟ್ರೀಮ್ಸ್ ನ ಕೂಡ ಬಿಲ್ಡ್ ಮಾಡ್ಬೋದು. ಒಂದೇ ಟೈಮ್ಗೆ 2 to 3 ಕ್ಲೈಂಟ್ಸ್ ಜೊತೆ ನೀವು ವರ್ಕ್ ಮಾಡ್ಬೋದು. ಅಂಡ್ ಅವ್ರ ಜೊತೆಗೆ ನೀವು ಇನ್ಕಮ್ ಇದ್ ಮಾಡ್ಕೊಳ್ಬಹುದು. ಬಿಕಾಸ್ ಅಲ್ಲಿ ನೀವು ಮತ್ತೆ ಏನ್ ಅದು ಪೇ ಮಾಡ್ತೀರಾ, ಬಟ್ ಅದಕ್ಕೆಲ್ಲ ಸ್ವಲ್ಪ ಟೈಮ್ ಆಗುತ್ತೆ. ಬಟ್ ಬಿಫೋರ್ ಗೋಯಿಂಗ್ ಫಾರ್ವರ್ಡ್, ಇವತ್ತು ನಾವು ಫ್ರೀಲಾನ್ಸಿಂಗ್ ಅಂದ್ರೆ ಏನು, ಅಂಡ್ ಯಾವ್ಯಾವ ಟೈಪ್ಸ್ ಆಫ್ ಫ್ರೀಲಾನ್ಸಿಂಗ್, ಎಷ್ಟು ಫ್ರೀಲಾನ್ಸಿಂಗ್ ಗಳಿದಾವೆ, ಅದ್ರಲ್ಲಿ ಮೋಸ್ಟ್ ಪಾಪ್ಯುಲರ್ ಯಾವುದು, ಪ್ಲಸ್ ಅದರ ಬೆನಿಫಿಟ್ಸ್ ಏನು ಅಂತ ತಿಳ್ಕೊಂಡಿದೀವಿ. ಸೊ ನಾನು ನನ್ನ ಫ್ರೀಲಾನ್ಸಿಂಗ್ ಜರ್ನಿಯಲ್ಲಿ ಇದ್ದೀನಿ. ನನಗೂ ಗೊತ್ತಿಲ್ಲ ವಾಟ್ ಐ ಆಮ್ ಗೋಯಿಂಗ್ ಟು ಡೂ, ಹೇಗೆ ಇದನ್ನೆಲ್ಲ ಮಾಡ್ತೀನಿ ಅಂತ. ಬಟ್ ಅಗೇನ್ ಫ್ರಮ್ ಸ್ಕ್ರಾಚ್ ಇಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಕೂಡ ನನ್ನ ಜೊತೆ ಜಾಯ್ನ್ ಆಗ್ಬೇಕು ಅಂತಿದೆ, ಪ್ಲೀಸ್ ಹಿಟ್ ಅ ಸಬ್ಸ್ಕ್ರೈಬ್. ಫ್ರೀಲಾನ್ಸಿಂಗ್ ಬಗ್ಗೆ ತುಂಬಾನೇ ವಿಡಿಯೋಸ್ ಇದೆ. ಫ್ರೀಲಾನ್ಸಿಂಗ್ ಅಂದರೆ ಆ ರೀತಿ ಈ ರೀತಿ ಅಂತ ಹೇಳಿ ತುಂಬಾನೇ ವಿಡಿಯೋಸ್ ಇದೆ ಇಂಟರ್ನೆಟ್ಟಲ್ಲಿ. ಬಟ್ ಆದರೆ ಯಾವುದು ಫ್ರೀಲಾನ್ಸಿಂಗ್ ಬಂದು ಸ್ಕ್ರ್ಯಾಚಿಂದ ಕಂಪ್ಲೀಟ್ ಝೀರೋಯಿಂದ ಹೇಳ್ಕೊಡ್ತಾ ಇಲ್ಲ. ಆ್ಯಂಡ್ ನೀವು ಕಂಪ್ಲೀಟ್ ಝೀರೋಯಿಂದ ಅಂದರೆ ನನಗೇನೂ ಗೊತ್ತಿಲ್ಲ ಫ್ರೀಲಾನ್ಸಿಂಗ್ ಅಂದರೆ, ಐ ಡೋಂಟ್ ನೋ ಎನಿಥಿಂಗ್, ಐ ಆಮ್ ಸ್ಟಾರ್ಟಿಂಗ್ ಮೈ ಫ್ರೀಲಾನ್ಸಿಂಗ್ ಜರ್ನಿ. ನೀವು ನಿಮ್ಮ ಫ್ರೀಲಾನ್ಸಿಂಗ್ ಜರ್ನಿ ಸ್ಟಾರ್ಟ್ ಮಾಡ್ಬೋದು. ನಾನು ಡೈಲಿ ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ, ವಾಟ್ ಆಲ್ ಐ ಡೂ ಅಂತ ಹೇಳಿ. ನಿಮಗೂ ಅದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಾಗಬೇಕಂತಂದರೆ ಯು ಕ್ಯಾನ್ ಕಮೆಂಟ್ ದಟ್ ಯು ಆರ್ ಅ ಸ್ಟೂಡೆಂಟ್, ಯು ಆರ್ ಅ ಹೌಸ್ ಮೇಕರ್, ಏನು ನೀವಿದ್ದೀರಾ ಅದನ್ನ ನೀವು ಕಮೆಂಟ್ ಮಾಡ್ಬೋದು. ಆ್ಯಂಡ್ ಯು ಕ್ಯಾನ್ ಜಾಯಿನ್ ವಿತ್ ಮೀ ಸೊ ದಟ್ ನಾವಿಬ್ಬರು ಟುಗೆದರ್ ಗ್ರೋ ಆಗ್ಬೋದು.